ಹೆಸರು ರಮೇಶ್ ಅಂತೇಳಿ ಕೊಪ್ಪಳದಿಂದ ಬಂದಿದ್ದಾರೆ. ಇವರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ಮೈ ಊರಿ ಮತ್ತೆ ಬ್ಯಾಕ್ ಪೈನ್ ಮತ್ತೆ ಲೆಗ್ ಪೈನ್. ಕಿಡ್ನಿದೇನು ಪ್ರಾಬ್ಲಮ್ ನಿಮಗೆ? ಕಿಡ್ನಿ ಇದು ಆಗಿದೆ, ಇನ್ಫೆಕ್ಷನ್ ಆಗಿದೆ ಅಂತ. ಇನ್ಫೆಕ್ಷನ್ ಆಗಿದೆಯಾ? ಟ್ರೀಟ್ಮೆಂಟ್ ಅಲ್ಲಿ ಇದ್ದೀರಾ? ಡಯಾಲಿಸಿಸ್ ಮಾಡ್ತಾ ಇದ್ದೆ. ಓ, ಯೇಸು ನಂಬ್ತೀರಾ ಗುಣ ಮಾಡ್ತಾರಂತ? ಯೇಸು ಪ್ರೇಯರ್ ಮಾಡ್ತಾನೆ. ತಂದೆ ದೇವರೇಸು ನನ್ನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನ ಪಾದಕ್ಕೆ ಬಂದಿದ್ದಾನೆ. ಸಹೋದರ ರಮೇಶ್ ಅವರ ಆರೋಗ್ಯಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈಗಲೇ ಅವರನ್ನು ಮುಟ್ಟಬೇಕೆಂಬುದ ಕರ್ತನ ಕೇಳ್ಕೊತಾನೆ. ಕಿಡ್ನಿಗಳ ಮೇಲೆ ಸೌಖ್ಯ ಪ್ರಕಟವಾಗಲಿ, ಎಲ್ಲ ಕಿಡ್ನಿ ಇನ್ಫೆಕ್ಷನ್ಗಳು ಬಿಟ್ಟು ಹೋಗಲಿ. ಯೇಸುವೆ ಪರಿಶುದ್ಧಾತ್ಮನೆ ಮುಟ್ಟು, ಪವಿತ್ರಾತ್ಮನೆ ಮುಟ್ಟು, ಕಿಡ್ನಿ ಇನ್ಫೆಕ್ಷನ್ ಬಿಟ್ಟು ಹೋಗಲಿ. ಇನ್ನು ಕಿಡ್ನಿಗಳ ಮೇಲೆ ಒಂದು ಆರೋಗ್ಯ ರೆಸ್ಟೋರ್ ಆಗಲಿ, ಸೌಖ್ಯ ರೆಸ್ಟೋರ್ ಆಗಲಿ, ಸೌಖ್ಯ ರೆಸ್ಟೋರ್ ಆಗಲಿ. ಫ್ರೀ ಮೈಯಲ್ಲಿ ಉರಿಯುವಂತೆ ಮಾಡು ದುರಾತ್ಮ ಬಿಟ್ಟು ಹೋಗಲಿ. ಔಟ್ ಫ್ರೀ. ರಮೇಶ್ವರ ಫ್ರೀ ಆಗಲಿ ಸುನಾಮದಲ್ಲಿ. ರಮೇಶ್ವರ ಫ್ರೀ ಆಗಲಿ. ರಮೇಶ್ವರ ಶರೀರದ ಎಲ್ಲ ರೋಗ ಬಿಟ್ಟು ಹೋಗಲಿ. ರೈಟ್ ನಾವು ಲೂಕ 19 ಹಾವುಗಳನ್ನು, ಚೇಳುಗಳನ್ನು, ವೈರ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿ ನನ್ನ ಹೆಸರು ಕೊಟ್ಟಿದ್ದಾನೆ, ಆದ್ರಿಂದ ಅದಕ್ಕೆ ಕೇಡು ಮಾಡದಂತ ಹೆಸರು ಮಾಡಿದ್ದಾನೆ. ಸೌಖ್ಯವನ್ನು ರಿಲೀಸ್ ಮಾಡ್ತಾನೆ. ಯೇಸುನ ಭಾಷಣಗಳ ಮೂಲಕ ಸೌರ ರಮೇಶ ಗುಣವಾಯಿತು. ಯೇಸುನ ಭಾಷಣಗಳ ಮೂಲಕ ಸೌದ ರಮೇಶ್ವರ 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 ಗುಣವಾಯಿತು. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಈಗ ನೋಡಿ, ಉರಿ ಎಲ್ಲ ಉಂಟಾ ನೋಡಿ? ಮೈ ಉರಿ ಇಲ್ಲ. ಹೇಳ್ತಾರೆ ಹೇಳಿ. ನೋವು ಉಂಟಾ ನೋಡಿ? ನೋವಿಲ್ಲ ಹೋಯ್ತಲ್ಲ? ನೋವು ಹೋಯ್ತಾದ್ರೆ ಅದು ಫ್ರೀ ಮಾಡ್ತಾನೆ ದೇವರು. ಒಂದೇ ಸಲ ಕೂತ್ಲಿಕ್ಕೆ ಆಗಲ್ಲ. ಆದ್ರೆ ನೋವು ಇಲ್ಲ ಮಾಡಿ ನೋವು ಹೋಯ್ತಲ್ಲ, ಸೊಂಟದ ನೋವು, ಗಂಟುಗಳ ನೋವು ಎಲ್ಲ ಹೋಯ್ತು. ಓಕೆ, ದೇವ್ರು ಮುಟ್ಟಿದ್ದಾನೆ.